ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಒಂದು ಕೆಂಪು ದಂಟಿನ ಬಸ್ಸಾರನ್ನ ಮಾಡ್ತಾಯಿದ್ದೀನಿ. ಎಲ್ಲ ಸೊಪ್ಪು ಮಿಕ್ಸ್ ಮಾಡಿ ಬಸ್ಸಾರು ಮಾಡ್ಬೋದು. ನಾನು ಇದೊಂದೇ ಸೊಪ್ಪನ್ನು ಬಳಸಿ ಇವತ್ತು ಬಸ್ಸಾರು ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು, ಮಾಡೋದು ಸಹ ತುಂಬ ಸುಲಭ. ಶುರು ಮಾಡೋಣ. ನಾನಿಲ್ಲಿ ಕೆಂಪು ದಂಟಿನ ಸೊಪ್ಪನ್ನು ತೊಗೊಂಡಿದ್ದೀನಿ, 3 ಕಟ್ಟು. ತುಂಬ ಫ್ರೆಶ್ ಆಗಿದೆ ಸೊಪ್ಪು. ಇದನ್ನು ಕ್ಲೀನ್ ಮಾಡಿಬಿಟ್ಟು ಚೆನ್ನಾಗಿ ನೀರಿನಲ್ಲಿ ಚೆನ್ನಾಗಿ ತೊಳೆದು ಕಟ್ ಮಾಡ್ಕೋಬೇಕು. ಸೊಪ್ಪನ್ನು ಕೆಲವರೆಲ್ಲ ಬೇಗ ಕಟ್ ಮಾಡಿ ಆಮೇಲೆ ತೊಳಿತಾರೆ, ಹಾಗೆ ಮಾಡಬೇಡಿ. ಫಸ್ಟ್ ತೊಳೆದು ಆಮೇಲೆ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನಾನು ಈ ಸೊಪ್ಪನ್ನ ಉಪ್ಪು ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಂಡು ಮತ್ತು ಇನ್ನೊಂದು ಸಲ ಬೇರೆ ತಣ್ಣೀರಿನಲ್ಲಿ ಚೆನ್ನಾಗಿ ತೊಳೆದು ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ಉಪ್ಪು ನೀರಲ್ಲಿ ಯಾಕೆ ಅಂತ ಅಂದರೆ ಮಣ್ಣು ಬೇಗ ಬಿಟ್ಕೊಳ್ಳುತ್ತೆ. ಇದನ್ನು ಬೆಳೆಯುವಾಗ ಹುಳ ಆಗಬಾರ್ದು ಅಂತ ಹೇಳಿ ಕೆಮಿಕಲ್ ಸ್ಪ್ರೇ ಮಾಡಿರ್ತಾರೆ. ಹಾಗಾಗಿ ಉಪ್ಪು ನೀರಿನಲ್ಲಿ ತೊಳೆದ್ರೆ ತುಂಬ ಒಳ್ಳೆಯದು. ನಾನು ಉಪ್ಪು ನೀರಿನಲ್ಲಿ ತೊಳೆದು ಆಮೇಲೆ ತಣ್ಣೀರಿನಲ್ಲಿ ಸಹ ತೊಳೆದಿದ್ದೀನಿ. ಈಗ ಮೊದಲಿಗೆ ಅರ್ಧ ಕಪ್ ಬೇಳೆ, ಅರ್ಧ ಕಪ್ ಹೆಸರು ಕಾಳು, ಎರಡು ಸಮ ಪ್ರಮಾಣದಲ್ಲಿ ತಗೊಂಡು ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ನೀರಿನಲ್ಲಿ ಕಾಳು ಬೇಳೆ ಎಲ್ಲದನ್ನು ತೊಳೆದು ಬಳಸಿದ್ರೆ ತುಂಬ ಒಳ್ಳೆಯದು. ನಾನಿಲ್ಲಿ ತೊಳೆದು ಚೆನ್ನಾಗಿ, ಯಾವಾಗಲೂ ಸಹ ನಾನು ತೊಳೆದಿನೇ ಬಳಸೋದು. ಕಾಳಾಗಿರಲಿ, ಬೇಳೆ, ಏನೇ ಐಟಮ್ಸ್ ಆಗಿದ್ರೂ ತೊಳೆದಿನೇ ನೀಟ್ ಮಾಡ್ಕೊಂಡೇ ನಾನು ಯಾವಾಗಲೂ ಬಳಸ್ತೀನಿ. ಈಗ ಇದನ್ನು ನೀರನ್ನೆಲ್ಲ ತೊಳೆದು ಸೋಸ್ಕೊಂಡು ಒಂದು ಪಾತ್ರೆಗೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಪಾತ್ರೆಗೆ ಇದನ್ನು ಹಾಕ್ಕೊಂಡು ಇದಕ್ಕೆ ಬೇಯಲಿಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರು, ಅಂದರೆ ಸೊಪ್ಪು ಬೇಯುವಷ್ಟು ನೀರು, ನಾನು ಇವಾಗಲೇ 1 ಲೀಟರ್ನಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. 1 ಲೀಟರ್ ನೀರು ಹಾಕಿ, ಉಪ್ಪು ಈಗಲೇ ಹಾಕೋದಿಲ್ಲ. ಕೆಲವ್ರು ಫಸ್ಟಿಗೆ ಉಪ್ಪು ಹಾಕ್ತಾರೆ, ನಾನು ಈಗಲೇ ಉಪ್ಪು ಹಾಕೋದಿಲ್ಲ. ನಾನು ಫಸ್ಟು ಇದನ್ನು ಅರ್ಧಂಬರ್ಧ ಬೇಯಿಸ್ಕೊಳ್ತೀನಿ. ಅರ್ಧದಷ್ಟು ಬೇಯಬೇಕಿದು, ಅದಕ್ಕೆ ನಾನು ಇದನ್ನು ಹಾಗೆ ಉಪ್ಪು ಹಾಕ್ತೇನೆ ನಾನು ಬೇಯೋಕೆ ಇಡ್ತಾ ಇದ್ದೀನಿ. ಇವಾಗ ಒಂದು ಕಡೆ ಬೇಯ್ತಾ ಇದೆ, ಇನ್ನೊಂದು ಕಡೆ ಮಸಾಲೆ ರೆಡಿ ಮಾಡ್ಕೊಳ್ತೀನಿ. ಒಂದು ಪ್ಯಾನ್ ಬಿಸಿ ಮಾಡೋಕೆ ಇಟ್ಕೊಂಡು ಅದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಸಣ್ಣ ಸೈಜ್ ಈರುಳ್ಳಿ ಸಾಕು. ಸಣ್ಣದೊಂದು ಈರುಳ್ಳಿನ ಬಿಸಿ ಮಾಡೋಕೆ ಇಟ್ಕೊಂಡು ಅದಕ್ಕೆ ಒಂದು 7ರಿಂದ 8 ಎಸಳು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಸಾಕು, ಅಷ್ಟೇ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಸಣ್ಣ ಉರಿಯಲ್ಲಿ. ಡ್ರೈ ಫ್ರೈ, ಇದಕ್ಕೆ ಆಯಿಲ್ ಹಾಕಿಲ್ಲ ನಾನು, ಹಾಗೆ ಡ್ರೈ ಆಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಚೆನ್ನಾಗೆ ಸಣ್ಣ ಉರಿನಲ್ಲಿನೇ ಫ್ರೈ ಆಗಬೇಕು, ಸಿಹಿಬಾರ್ದು, ಕಪ್ಪ ಆಗಬಾರ್ದು, ಹಾಗೆ ಫ್ರೈ ಆಗಬೇಕಷ್ಟೇ. ಈ ಫ್ರೈ ಆಗ್ತಾ ಇದು ಸಾಫ್ಟ್ ಆಗಬೇಕು. ಬೆಳ್ಳುಳ್ಳಿ ಎಲ್ಲ ಚೆನ್ನಾಗಿ ಸ್ಮೆಲ್ ಬರುತ್ತೆ, ಘಮ ಚೆನ್ನಾಗಿರುತ್ತೆ. ಆವಾಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಇದನ್ನು ಸಣ್ಣ ಉರಿನಲ್ಲಿನೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸಿಯೋದು ಬೇಡ, ಇದನ್ನು ಸಹ ಸ್ವಲ್ಪ ಫ್ರೈ ಆದರೆ ಸಾಕು. ಒಂದು 2 ನಿಮಿಷ ಸಣ್ಣ ಉರಿನಲ್ಲಿ ಆ ಘಮ ಎಲ್ಲ ಬರಬೇಕು. ಬೆಳ್ಳುಳ್ಳಿದು, ಜೀರಿಗೆದು ಎಲ್ಲ ಘಮ ಬರ್ತಾ ಇದೆ. ಹೀಗೆ ಫ್ರೈ ಮಾಡ್ಕೊಳ್ತಿರ್ಬೇಕು. ಸಣ್ಣ ಉರಿನಲ್ಲಿ ಇದನ್ನು ಫ್ರೈ ಮಾಡ್ತಾ ಇರಬೇಕು ಚೆನ್ನಾಗೆ. ಇದು ಸಿಹಿಬಾರ್ದು ಮತ್ತು ತಳನೂ ಹಿಡಿಬಾರ್ದಲ್ವ, ಅದಕ್ಕೆ ಇದನ್ನು ಫ್ರೈ ಮಾಡ್ಕೊಳ್ತಾ ಇರಬೇಕು. ಈ ಫ್ರೈ ಮಾಡಾದ್ಮೇಲೆ ಇದು ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು. ಇದು ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಈ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆನ ಫ್ರೈ ಮಾಡಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು 3 ಸ್ಪೂನ್ ತೆಂಗಿನಕಾಯಿ ತುರಿ, ಕಾಯಿ ನಾನು ಸ್ವಲ್ಪನೇ ತೊಗೊಂಡಿದ್ದೀನಿ. ಒಂದು 3 ಟೇಬಲ್ ಸ್ಪೂನಷ್ಟು ಕಾಯಿ ತೊಗೊಂಡಿದ್ದೀನಿ, ಅದಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ತೆಂಗಿನಕಾಯಿ ಜಾಸ್ತಿ ಹಾಕಿದ್ರೆ ಸಾರು ತುಂಬ ಗಟ್ಟಿ ಆಗುತ್ತೆ. ಬಸ್ಸಾರು ಯಾವಾಗಲೂ ಸ್ವಲ್ಪ ತೆಳುಗೆ ಇರಬೇಕು. ಹಾಗಾಗಿ ಈಗ ಹುಣಸೆ ಹಣ್ಣು, ಅರಿಶಿಣದ ಪುಡಿ, ಖಾರದ ಪುಡಿ ಮತ್ತು ಹಸಿ ಜೀರಿಗೆನ ಒಂದು 1/4 ಚಮಚ ಹಾಕ್ಕೊಳ್ತಾ ಇದ್ದೀನಿ. 1/4 ಚಮಚ ಹಸಿ ಜೀರಿಗೆನೂ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಇದನ್ನು ಚೆನ್ನಾಗಿ ರುಬ್ಕೊಂಡಿದ್ದೀನಿ ಸಣ್ಣಕ್ಕೆ. ಇವಾಗ ಕಾಳು ಬೇಯೋಕ್ಕಿಟ್ಟಿದ್ವಲ್ಲ, ಅದು ಇವಾಗ ಅರ್ಧ ಚೆನ್ನಾಗಿ ಬೆಂದಿದೆ. ನೋಡ್ತಾ ಇದ್ದೀರಲ್ಲ, ಚೆನ್ನಾಗಿ ಬೆಂದಿದೆ, ಅಂದರೆ ಅರ್ಧಂಬರ್ಧ ಬೆಂದಿದೆ. ಈಗ ಅದಕ್ಕೆ ನಾನು ತೊಳೆದಿಟ್ಕೊಂಡಿರೋ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ. ನಾನು ದಂಟು ಸಮೇತ ಹಾಕಿದ್ದೀನಿ. ಕೆಲವರು ದಂಟು ಬಳಸೋದಿಲ್ಲ, ಆದರೆ ನಾನು ದಂಟನ್ನು ಸಹ ಹಾಕಿದ್ದೀನಿ.
ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 1.5 ಚಮಚದಷ್ಟು ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕಲ್ಲುಪ್ಪು ಬಳಸ್ತಾ ಇದ್ದೀನಿ ನಾನು. ನೀವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೀವು ಹಾಕ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಸ್ ಮಾಡಿ ಇದನ್ನು ಬೇಯೋದಕ್ಕೆ ಇಟ್ಟರೆ ಆಯಿತು. ಪ್ಲೇಟ್ ಮುಚ್ಚಿ ಚೆನ್ನಾಗಿ ಬೇಯಬೇಕು. ಸೊಪ್ಪು ಸ್ವಲ್ಪ ಬೇಗನೆ ಬೇಯುತ್ತೆ. ಬೇಳೆ ಎಲ್ಲ ಕಾಳು ಮೊದಲೇ ಬೆಂದಿರೋದ್ರಿಂದ ಸೊಪ್ಪು ಬೇಗನೆ ಬೇಯುತ್ತೆ. ದಂಟು ಎಳೆದಿದೆ. ಮತ್ತು ಇದು ನೋಡಿ ಕೆಂಪು ದಂಟಿನ ಸೊಪ್ಪಾಗಿರೋದ್ರಿಂದ ಕಟ್ಟೆಲ್ಲ ಕೆಂಪಗೆ ಇದೆ. ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈ ಸೊಪ್ಪಿನ ಪಲ್ಯಗಳನ್ನು ಜಾಸ್ತಿ ಮಾಡಿ ತಿಂತಾ ಇರಬೇಕು. ಸೊಪ್ಪು ಚೆನ್ನಾಗಿ ಬೆಂದಿದೆ. ಕಟ್ಟು ಮತ್ತು ಸೊಪ್ಪು ಎರಡನ್ನೂ ಬೇರೆ ಮಾಡೋದಕ್ಕೆ ಕೆಳಗಡೆ ನಾನೊಂದು ಬೌಲ್ ತೊಗೊಂಡಿದ್ದೀನಿ, ಸ್ಟೀಲ್ ಬೌಲು. ಅದಕ್ಕೆ ಇವಾಗ ತೂತ ಇರೋದು ತೂತದ ಬೌಲು ಬೇಷನ್ನು ಅದ್ರ ಮೇಲೆ ಇಟ್ಕೊಂಡಿದ್ದೀನಿ. ಈಗ ಸೊಪ್ಪು ಬೆಂದಿದೆಯಲ್ಲ ಅದನ್ನು ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಬಿಸಿದನ್ನೇ ಕಟ್ಟು ಕೆಳಗಡೆ ಹೋಗುತ್ತೆ, ಸೊಪ್ಪೆಲ್ಲ ಮೇಲೆ ಉಳಿಯುತ್ತೆ. ಅಷ್ಟನ್ನು ಇದಕ್ಕೆ ಬಗ್ಗಿಸ್ಕೊಳ್ಬಿಡ್ತೀನಿ. ನೀರು ಸ್ವಲ್ಪನೂ ಇದರಲ್ಲಿ ಉಳಿದೇನೆ ಕಟ್ಟು ಎಲ್ಲ ಕೆಳಗಡೆಗೆ ಹೋಗಿ ಸೊಪ್ಪು ಮಾತ್ರ ಮೇಲಿರುತ್ತೆ. ಈ ರೀತಿಯೂ ಸಪ್ರೇಟ್ ಮಾಡ್ಬೋದು, ಇಲ್ಲ ಪ್ಲೇಟ್ ಮುಚ್ಚಿ ಬೇರೆ ರೀತಿಯೂ ಬಸಿತಾರೆ. ನಾನು ಈ ಥರ ಈಸಿ ಇದನ್ನೇ ಮಾಡ್ಕೊಳ್ತಾ ಇದ್ದೀನಿ. ಈಗ ಸೊಪ್ಪು ಬೆಂದಿದೆ, ಕಾಳೆಲ್ಲ ಹದವಾಗಿದೆ, ಕಟ್ಟು ಈ ಥರ ಇದೆ. ಈಗ ಈ ಕಟ್ಟನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ, ಬೇರೆ ಒಂದು ಪಾತ್ರೆಗೆ. ಈಗ ಇದಕ್ಕೆ ರುಬ್ಬಿದ ಮಸಾಲೆನ ನಾನು ಇದಕ್ಕೆ ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ತಿರುಗಿಸಿ ರೆಡ್ ಕಲರ್ ಬಸ್ಸಾರು ಮಾಡಿದ್ದೀನಿ ನಾನಿವತ್ತು. ಈಗ ಇದನ್ನು ಬಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ ಹಾಕಿ ಚಟಪಟ ಸಿಡಿದ್ಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ 1-2 ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ. ಸಣ್ಣ ಉರಿನಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನೀಗ ಸಾಂಬಾರಿಗೆ ಹಾಕ್ತಾ ಇದ್ದೀನಿ. ಸಾಂಬಾರನ್ನ ನಾನು ಆಗಲೇ ಬಿಸಿ ಮಾಡಿದ್ದೆ, ಅದಕ್ಕೆ ಈಗ ಒಗ್ಗರಣೆನ ಹಾಕಿದ್ದೀನಿ. ಈಗ ಪಲ್ಯಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 3 ಸ್ಪೂನು ತೆಂಗಿನಕಾಯಿ ತುರಿ ಹಾಕಿಟ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಂದು ಬಾಣಲಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದು ಬಿಸಿ ಆದಮೇಲೆ ಅದಕ್ಕೆ ಹಸಿಮೆಣಸಿನ್ಕಾಯಿನ ಹಾಕಿ ಚೆನ್ನಾಗೆ ಫ್ರೈ ಮಾಡ್ತಾಯಿದ್ದೀನಿ. ಎಣ್ಣೆ ಏನು ಜಾಸ್ತಿ ಬೇಕಾಗಲ್ಲ. ಈಗ ಅದಕ್ಕೆ ಈರುಳ್ಳಿ ಹಾಕಿ ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ. ಈ ಥರ ಫ್ರೈ ಆದಮೇಲೆ ಇದಕ್ಕೀಗ ಬಸ್ತಿ ಇಟ್ಕೊಂಡಿರೋ ಸೊಪ್ಪನ್ನು ಹಾಕಿ ಎರಡನ್ನೂ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ ಫ್ರೈ ಮಾಡಿರೋದು ಮತ್ತು ಬೆಂದಿರೋ ಸೊಪ್ಪನ್ನು ಹಾಕಿ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಇಲ್ಲಿ ಉಪ್ಪು ಮತ್ತೆ ಹಾಕೋ ಅವಶ್ಯಕತೆ ಆಗಲಿಲ್ಲ. ನಾವು ಹಾಕಿದ ಉಪ್ಪು ಕರೆಕ್ಟಾಗಿತ್ತು. ನಿಮ್ಗೆ ರುಚಿಗೆ ತಕ್ಕ ಹಾಗೆ ನೀವು ಉಪ್ಪನ್ನು ಹಾಕ್ಕೊಳ್ಳಿ. ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ನನಗೆ ಇದಕ್ಕೆ ಇವಾಗ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಇದು ಬೇಕಾದರೆ ಹಾಕೋಬೋದು, ಇಲ್ಲದಿದ್ದರೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಎರಡೇ ಸಾಕು. ನನಗೆ ಇಲ್ಲಿ ಸ್ವಲ್ಪ ತೆಂಗಿನಕಾಯಿ ಬೇಕು ಅನಿಸಿದೆ, ಅದಕ್ಕೆ ನಾನು ಇಲ್ಲಿ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ ಪಲ್ಯಕ್ಕೆ. ನಿಮಗೆ ತೆಂಗಿನಕಾಯಿ ಇಷ್ಟ ಇಲ್ಲ, ಕೆಲವ್ರಿಗೆ ಇಷ್ಟ ಆಗೋದಿಲ್ಲ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಹಾಕ್ಕೊಳ್ಳೋದು ಬೇಡ. ಈ ಥರ ರೆಡಿಯಾಗಿದೆ. ಇದೊಂದು 2 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು. ಸಣ್ಣ ಊರಿನಲ್ಲೇ ಫ್ರೈ ಆಗಬೇಕು. ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ನಾನು. ಈಗ ರುಚಿಯಾಗಿರೋ ಬಸ್ಸಾರು, ದಂಟಿನ ಸೊಪ್ಪಿನ ಬಸ್ಸಾರು ರೆಡಿಯಾಗಿದೆ. ಇದೊಂದೇ ಸೊಪ್ಪಾಕಿ ಬಸ್ಸಾರು ತುಂಬ ರುಚಿಯಾಗಿರುತ್ತೆ. ನೀವೊಂದು ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.